ಆವಾಸತ್ವಂ ಹೀ ನೀಡಿ ನಮ್ಮ ದಿವಸ ಆಗಿದೆ ಶಾರ್ಟ್ ನೈಟ್. ಹೌದು. ಈಗ ಈ ಮುಂದಿನ ಭಾಗ 127ನೇ ಶ್ಲೋಕದಿಂದ ಜೀವಬ್ರಹ್ಮರಿಗೆ ಅಭೇದವೇ ಇದೆ ಅಂತ ಯಾರು ಹೇಳಿದ್ರು? ಮಾಯಾವಾದಿಗಳು. ಅದ್ವೈತಿಗಳಲ್ಲಿ ಎರಡು ಭಾಗ, ಒಂದು ಮಾಯಾವಾದಿಗಳು, ಇನ್ನೊಂದು ಭಾಸ್ಕರರು. ಅಂದರೆ ಗಣಿತ ಭಾಸ್ಕರ ಇವರು ಜೀವಬ್ರಹ್ಮರ ಐಕ್ಯವನ್ನೇ ಹೇಳ್ತಾರೆ, ಬೇರೆ ದೃಷ್ಟಿಯಿಂದ ಹೇಳ್ತಾರೆ. ಭೇದಾಭೇದ ಅಭೇದ, ಜೀವಬ್ರಹ್ಮನಿಗೆ ಭೇದೋದ ಅಭೇದ ಹೆಂಗೆ? ಇವನ ಸಮೂಹ, ನಾ ಸಮೂಹದಿಂದ ಅಭಿನ್ನೆ, ಪ್ರತ್ಯೇಕ ಇದ್ದಾಗ ಹಿಂಗೆ ಈ ಸಮಗ್ರ ಜೀವ ಸಮೂಹ ಎಲ್ಲವೂ ಬ್ರಹ್ಮನ ಸ್ವರೂಪ. ಅದು ಪ್ರತ್ಯೇಕ ಅಂತ ಹೇಳಿದಾಗ ಹಿಂಗೆ ಅವ್ರ ಭೇದಾಭೇದವನ್ನು ಅವರ ದೃಷ್ಟಿಯೊಳಗೆ ನೀವೇನು ದೃಷ್ಟಾಂತ ಕೊಡ್ತೀರಿ. ನಮ್ಮ ದೃಷ್ಟಾಂತ ಏನಾಯಿತು? ಪರಮಾತ್ಮನ ಆಭಾಸ, ನಾವೆಲ್ಲ ಆಭಾಸ ಅಂದೇನು? ಪ್ರತಿಬಿಂಬ. ಭಗವಂತನ ಪ್ರತಿಬಿಂಬ, ಆಭಾಸನ ಪ್ರತಿಬಿಂಬ. ನಾವೆಲ್ಲರೂ ಭಗವಂತನ ಪ್ರತಿಬಿಂಬರು. ಈ ದೃಷ್ಟಾಂತ ಕೊಡಲಿಕ್ಕೆ ಕಾರಣ ಏನು? ನಹಿ ದೃಷ್ಟಾಂತ ಸರ್ವಂ ಸಾಂಸ್ಕೃತಿ. ಪ್ರತಿಬಿಂಬ ಬಿಂಬದ ಅಧೀನ. ಈಗ ನೀವು ಕೈ ಮಾಡಿದ ಕೈ, ಆ ಬಾಯ್ದ ಬಾಯ್ದೆ. ಈ ವಿಷಯದಲ್ಲಿ ಅಷ್ಟೇ ದೃಷ್ಟಾಂತ ಏನಿದೆ? ಭಗವಂತ ಶಂಕರಚಕ್ರಗಳವ, ನಮಗಿಲ್ಲ. ನಾವು ಭಗವಂತನ ಪ್ರತಿಬಿಂಬ, ನಮಗೂ ಶಂಕರಚಕ್ರ ಬರ್ತಿದ್ರು. ಆ ದೃಷ್ಟಾಂತ, ಈ ದೃಷ್ಟಾಂತೆ ಸರ್ವಂ ಶಾಂತ. ಈ ಕಾವ್ಯದಲ್ಲಿ ಚಂದ್ರಮುಖಿ, ಪ್ರಾಣಸಖಿ ಇತ್ಯಾದಿ ಎಲ್ಲ ವರ್ಣನೆ ಮಾಡ್ತಾರೆ ಹೆಣ್ಮಕ್ಳು. ಚಂದ್ರಮುಖಿ, ಪ್ರಾಣಸಖಿ. ಅಥವಾ ಗಂಡಸರು ಚಂದ್ರ, ಚಂದ್ರ, ರಾಮಚಂದ್ರ, ಚಂದ್ರನಾಗಿದ್ದ. ಇವು ಗಡ ಬೀಸಿರ್ತಾವೆ, ಚಂದ್ರ ಗಡ ಬೀಸಿದ, ಚಂದ್ರ ಏನಿದೆ. ಕಮಲಮುಖಿ, ಕಮಲಮುಖ. ಕಮಲಮುಖ ಅಂದರೆ ಕಮಲದಾಗ ಹೆಂಗೆ 10 ಪಕ್ಕ ಮುಖದ ಪಕಡೇವ್ರೇನು? ಆ ತಾತ್ಪರ್ಯನು ಕಮಲ ನೋಡ್ಲಿಕ್ಕೆ ಹೆಂಗೆ ಸುಂದರವು, ಸುಂದರ. ಅಲ್ಲಿ ಅಷ್ಟೇ ತಗೋಬೇಕು, ಅದನ್ನು ಗಡ್ಡ ಮಿಸಿ ತಗೋಬಾರ್ದು. ಅವನ ಮುಖಚಂದ್ರ, ಗಡ್ಡ ಮೀಸೆವ, ಕಮಲಕ್ಕೆ ಗಡ್ಡ ಮೀಸೆ. ನಹಿ ದೃಷ್ಟಾಂತ ತದ್ಗತ ಭೋಯೋ ಧರ್ಮವ. ಅಂದ್ರೆ ಆ ವಸ್ತುವಿನಲ್ಲಿದ್ದಂತಹ ಸೌಂದರ್ಯ ಅದರಲ್ಲಿ ಅದು ಇಷ್ಟೇ, ಅದಕ್ಕಷ್ಟೇ ತಗೋಬೇಕು ನಾವು, ಅನ್ನೋದಕ್ಕೂ ತಗೋಬಾರ್ದು. ಹಾಗಿಲ್ಲೇ ಭಗವಂತ ಏನಾದ ಬಿಂಬ, ನಾನು ಪ್ರತಿಬಿಂಬ. ಬಿಂಬ ಪ್ರತಿಬಿಂಬದಲ್ಲಿ ಒಂದು ಅಂಶ ಭಾಳ ಮಹತ್ವ. ಏನದ ಹೇಳಿ? ನೀವು ಕರ್ಣೆ ಮುಂದೆ ನಿಂತ ಹಿಂಗೆ ಕೈ ಮಾಡಿ, ಹಿಂಗೆ ಕೈ ಮಾಡಿ, ನೀವು ಆ ಬಾ ಅದು ಬಾಯ್ತಿ ಹಂಗೆ ನಾವೆಲ್ಲ ಪ್ರತಿಬಿಂಬರು, ಕರ್ಣೆ ಮೂಡಿದ ಪ್ರತಿಬಿಂಬರು. ದೇವರು ಒಳಗೆ ನಿಂತು ಪುರಾಣಕ್ಕೆ ಬರುವಂಗೆ ಮಾಡಿದ, ಬಂದು ಕೊಡು. ಕೇಳಿಸೋವನ್ನು ಮಾಡಿದ, ಕೇಳಿಸೋದು. ತಿಳಿಯೋನ್ನು ಮಾಡಿದ, ತಿಳಿಸೋದು. ಆದರೆ ನಾವೆಲ್ಲ ಏನಾದರೂ ಭಗವಂತನ ವಶ. ನಮಗೆ ಈ ದೃಷ್ಟಾಂತದಿಂದ ಏನು ತಿಳಿಸ್ಬೇಕಾಗಿದೆ? ನಾವು ಮಾಡುವ ಪ್ರತಿಯೊಂದೂ ಕೆಲಸ ಭಗವಂತನ ಅಧೀನ. ನಾವು ಯಾರು ಸ್ವಕ್ಕಿಗೆ ಬರಬಾರ್ದು. ನಾ ಮಾಡಿದೆಲ್ಲ, ನಾ ಮಾಡಿ ಏನು ಹೆಣ ಮಾಡ್ತೀವಿ. ಅದಕ್ಕೆ ಕಾರಣ ಈ ದೃಷ್ಟಾಂತ. ಈ ದೃಷ್ಟಾಂತಗಳಿರೋದ್ರಿಂದ ಇದು ಇನ್ನೊಂದು ಸಬ್ಜೆಕ್ಟ್ ಅದ. ಏನು ಹೇಳಿ? ಬಿಂಬ ಪ್ರತಿಬಿಂಬಗಳು ಭಿನ್ನ ಅಭಿನ್ನ.
ಈ ಎರಡು ಸಿದ್ಧಾಂತ ಬೇಡ ನಿಮ್ಗೆ ಹೆಂಗೆ ಅನ್ನಿಸ್ತದೆ? ಭಿನ್ನ ಭಿನ್ನನೇ. ಭಿನ್ನ ಭಿನ್ನ ಅಂದರೆ ಭಿನ್ನ ಬಿಂಬದ ಅಧೀನ ಪ್ರತಿಬಿಂಬ ಸರ್. ಭಿನ್ನವೇ ಯಾಕೆ ಹೇಳಿದ್ರೆ ಬಿಂಬದ ಅಧೀನ ಪ್ರತಿಬಿಂಬ. ಬಿಂಬಗೆ ಪೂಜೆ ತಗೊಂಡು ಚುಚ್ಚಿದ್ರೆ ಅವ್ನಿಗೆ ನೋವಾಗ್ತಾನೆ, ಪ್ರತಿಬಿಂಬಕ್ಕೆ ಆಗಂಗಿಲ್ಲ. ಭಿನ್ನವೇ. ಹಾಗೆ ದೇವರು ನಾವು ದೇವರ ಬಿಂಬ ನಾವು ಪ್ರತಿಬಿಂಬ, ಓಕೆ ಒಪ್ಕೊಂಡು. ಆದರೆ ಸ್ವಲ್ಪ ಸಾಮ್ಯದ ಹೊರತು ಎಲ್ಲ ಸಾಮ್ಯ. ದೃಷ್ಟಾಂತ ಕೊಡ್ತೇವಲ್ಲ, ಅಧೀನ ಮತ್ತು ಬಿಂಬಕ್ಕೆ ಪ್ರತಿಬಿಂಬಕ್ಕೆ ಭೇದವೇ ಅಭೇದವಿಲ್ಲ. ನಮ್ಮ ಸಿದ್ಧಾಂತ ಇದರ ಮೇಲೆ ಅವರು ಭಾಸ್ಕರರು ಹೇಳ್ತಾರೆ. ಸ್ವಲ್ಪ ನಮ್ಮದು ಅಭಿಪ್ರಾಯ ಅದೇ ಏನಾಗ್ತದೆ, ಬಿಂಬ ಪ್ರತಿಬಿಂಬ ಬಿಂಬಾಧೀನವಲ್ಲ, ಉಪಾಧ್ಯಧೀನ ಅಂತ. ಮಿರರ್ ಅಧೀನ. ಇದು ಮೂರನೇ ಸಿದ್ಧಾಂತ. ಯಾಕೆ ಹೇಳಿ, ಮಿರರ್ ಇದ್ರೆ ಕಣ್ಣಿದ್ರೆ ಮೂಡ್ತದೆ, ಅದ್ರ ಮೇಲೆ ಹೊಲಸಿದ್ರೆ ಕಾಣಂಗಿಲ್ಲ. ಹೊಲಸಿದ್ರೆ ಇದ್ದಿದ್ರೆ ಮತ್ತು ಮಿರರ್ ಹೊಡೆದು ಹೋದ್ರೆ ಹೋಗ್ಬಿಡ್ತದೆ. ಆದ್ದರಿಂದ ಈಗ ಸೂರ್ಯನ ಬಿಂಬ ನೀರಾಗಿ ಮೂಡ್ತದೆ, ಕಳ ಯಾಕೆ ಮಾಡಂಗಿಲ್ಲ? ಆ ಗ್ರಹಣ ಶಕ್ತಿ ಇದೆ. ಅಂತೂ ಪ್ರತಿಬಿಂಬ ಇದು ಬಿಂಬ ಅಧೀನ ಅಲ್ಲ, ಕಿಂತು ಉಪಾಧ್ಯ ಅಂತ ಇನ್ನೊಂದು ಉಪಾಧ್ಯಧೀನವಾಗಿದ್ದರಿಂದ ಅದ ನೀವು ಕೊಟ್ಟ ದೃಷ್ಟಾಂತ ತಪ್ಪು. ಏನಾಯ್ತು, ಜೀವ ಪರಮಾತ್ಮನ ಅಧೀನ ಅಲ್ಲ, ಅವರು ಒಂದೇ ಇದ್ದಾರೆ. ನಳವಾಗಿ ಅವನು ಕೊಂಡವಾಗ ಉಪಾಧಿ ಅಂದ್ರೆ ಪ್ರತಿಮೆ ಬೆಳಗ್ಗೆ ಬರೀ ಉಪಾಧಿ ತಂದಿಟ್ರೆ ಬಿಂಬನೇ ಇರಲ್ಲ, ಹೆಂಗೆ ಬರ್ತಿದ್ರು? ಅಲ್ಲ, ಅದು ಹೇಳ್ತಾರೆ. ಆದ್ರೆ ಇದೆಲ್ಲ ಎಲ್ಲವೂ ಎಲ್ಲರ ಕಾರಣವಾಗಿದೆ. ಎರಡು ಬೇಕು. ಅದು ಅಸಾಧಾರಣ ಕಾರಣ ಯಾವುದಂದ್ರೆ ಉಪಾಧಿ ಅಲ್ಲ. ಈಗ ನಾವು ನಿಂತೀವಿ, ನಮ್ಮ ಪ್ರತಿಮೆ ಮುಳಿದ ಉಪಾಧಿ. ಮತ್ತು ಉಪಾಧಿ ಅಧೀನವೇ ಪ್ರತಿಬಿಂಬ, ಬಿಂಬಾಧೀನವಲ್ಲ ಅಂತ ಅವರ ವಾದ. ಆ ವಾದವನ್ನು ಮುಂದೆ ಹಾಕಿ ಆ ಪೂರ್ವ ಪಕ್ಷಿಗಳ ಅಭಿಪ್ರಾಯ ಗೊತ್ತಂದರೆ ಪ್ರತಿಬಿಂಬ ಇದು ಉಪಾಧ್ಯಧೀನ, ಉಪಾಧಿ ಅಂದರೆ ಅಜ್ಞಾನ ಅವಿದ್ಯ. ಅದು ಹೋದ ಮೇಲೆ ಜೀವಬ್ರಹ್ಮರ ಒಂದಾಗ್ತದೆ. ಆದ ಕಾರಣ ಇದು ಜೀವಬ್ರಹ್ಮರ ಭೇದವನ್ನು ಉತ್ಪಾದನೆ ಮಾಡಿ ಆಗಂಗಿಲ್ಲ. ಮೂಲಭೂತವಾದಂತಹ ಮತ್ತಲ್ಲಿ ಬರಬೇಕು. ಒಮ್ಮೊಮ್ಮೆ ಏನಾಗ್ತಾವೆ, ವಾದದೊಳಗೆ ಒಂದು ದೃಷ್ಟಾಂತ ಕೊಡ್ಲಿಕ್ಕೆ ಅದ್ಯಾಂಗೆ ಕೊಟ್ಟೆ ಇದ್ಯಾಂಗೆ ಕೊಟ್ಟೆ ಅದು ಬೇರೆ ಹೋಗ್ಬೇಕು. ಅದು ಮೂಲ ವಿಷಯ ಅಲ್ಲೇ ಹೊಡೆದು. ಈಗ ವಿರುದ್ಧದ ವಿಚಾರ ನೋಡಿದಾಗ ನಾನು ನೋಡೋದು ವಿಚಾರ ಅದೇನು ಹೇಳೋದು ಅಂತಂದ್ರೆ, ವಾದಿರಾಜರು ನಾ ಅಜ್ಞಾನಿ, ನಾನು ಮನುಷ್ಯ, ದೈಹಿಕ ಶ್ರಮ, ನನಗೆ ಶ್ರಮ ಆಗ್ತದ, ನನಗೆ ಆಯಾಸದ, ಹಿಂಗೆಲ್ಲ ಸಾಕ್ಷಾತ್ ಹೇಳ್ಕೊಂಡ ನಮಗಂತೂ ಹೇಳ್ಕೊಂಡು ರುಜುತ್ವಕ್ಕೆ ವಿರುದ್ಧ. ಯಾಕೆ ಹೇಳ್ರಿ, ರುಜು ಅಂದರೆ ವಾಯುಪಟ್ಟಕ್ಕೆ ಬರೋರು. ವಾಯುಪಟ್ಟಕ್ಕೆ ಬರೋರು ಅವರಿಗೆ ಆ ಲಕ್ಷಣಗಳು ಇಲ್ಲ, ಅಜ್ಞಾನ ಆಯಾಸಾದಿಗಳು ಇರಂಗಿಲ್ಲ. ಉದಾಹರಣೆ ಹನುಮನ್ ದೇವರಿಗೂ ಇಲ್ಲ, ವಿಷಯ ದೇವರಿಗೂ ಇಲ್ಲ, ಮಧ್ವಾಚಾರ್ಯೂ ಆಗ. ಆದ್ದರಿಂದ ಅವರು ರುಜುಗಳ ಅಲ್ಲ. ಅವರೇನು ಹೇಳ್ತಾರಂತ, ಅವರು ನಾಟಕಕ್ಕಾಗಿ ತೋರಿಸ್ತಾರೆ, ವಿಡಂಬನ ಮಾಡ್ತಾರೆ. ಈ ಹನುಮನ್ ದೇವರು ಮಾರ್ಗಮಾಣೋ ವೈಶ್ಯ ಅಂತ ಎಲ್ಲ ಹಿಂಗೆ ಹುಡುಕಾಡಿದ್ರೆ ಸೀತಾದೇವಿ ಅದೇನಾಯ್ತು, ವಿಡಂಬನ ಆಯ್ತು. ನಮ್ಗೆ ತ್ಯಾಗರಾಜರು ಕೂಡ ನಾ ಅಜ್ಞಾನಿ ಹೀಗೆಲ್ಲ ವಿಡಂಬನಾರ್ಥವಾಗಿ ಮಾಡ್ತಾರೆ. ನೀವು ಸೀರಿಯಸ್ ಆಗಿ ಆಗ್ತವೆ. ಹಂಗೆ ಶಿವಸೇನ ದೇವರು ವಿಡಂಬನ ಮಾಡ್ತಾರೆ. ತಮಗೆ ಉತ್ತರ ಕೊಳ್ಳಿಗೆ ಬರೆದಿದ್ದರು ಆ ಉತ್ತರ ಯಕ್ಷಪ್ರಶ್ನರು. ಯಾಕಂದರೆ ವಿದ್ಯೋಪಜೀವನ ಆಗ್ತದೆ ನಾವು ತಗೊಳಗೆ. ಹಿಂಗೆಲ್ಲ ಅನೇಕ ಮಧ್ವಾಚಾರ್ಯರು ಅವರು ಹೇಳ್ತಾರೆ. ಆದರೆ ಅದಕ್ಕೆ ವಾದರಾಜರು ವಿಡಂಬನ ಮಾಡ್ಯಾರ.
ನೀವು ವಿಳಂಬನ ಮಾಡಿದ್ದು ಅದರ ದೋಷ ಅಂತ ತಿಳ್ಕೊಂಡು ರುಜುತ್ವವನ್ನು ಅಲ್ಲಿಗೆ ಬರಂಗಿಲ್ಲ. ರುಜುಗಳೇ ಇದ್ದಾರೆ ಅವರು. ಇವರು ಮತ್ತು ಪತಿವಾದೇನು ಅಂತ ಕೇಳಿದ್ರು. ವಿಳಂಬನ ಎಲ್ಲಿ ಮಾಡ್ತಾರೆ, ಎಲ್ಲಿ ಮಾಡಂಗಿಲ್ಲ. ತತ್ವೋಪದೇಶವನ್ನು ಮಾಡೋ ವೇಳೆಗೆ ವಿಳಂಬನ ಮಾಡಂಗಿಲ್ಲ. ತತ್ವೋಪದೇಶ ಗ್ರಂಥಗಳಲ್ಲಿ ನಿಮ್ಮ ಚಲನವಲನಗಳನ್ನೇ ಮಾಡಬಹುದು. ನೀವೆಲ್ಲರೂ ಸರಿಯಾಗಿ ಕೇಳಬೇಕಂತ ಕುತ್ಕೊಂಡಾಗ ವಿಳಂಬನ ಮಾಡಿದ್ರು. ಮುಂದೆ ಕೂತವರು ಯೋಗ್ಯ ಅಧಿಕಾರಿಗಳಿದ್ದಾರೆ. ವಾದರಾಜರ ಗ್ರಂಥಗಳು ಮಾಡಿದ್ದು ಬುದ್ಧನಂಗ ಮೋಸ ಮಾಡಲಿಕ್ಕೆ ತತ್ವೋಪದೇಶ ಮಾಡಲಿಕ್ಕೆ ಮಾಡಿ ತತ್ವೋಪದೇಶ ಮಾಡುವ ವೇಳೆ ವಿಳಂಬನೆ ಮಾಡ್ತಾರೆ. ತತ್ವೋಪದೇಶಕ್ಕೆ ವಿಳಂಬನ ಮಾಡಂಗಿಲ್ಲ ಅಂತ ಹೇಳಿ ಸ್ವಯಂ ವಾದರಾಜರೇ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿ. ವಾದರಾಜರು ವಿಳಂಬನ ಮಾಡ್ತಾರೆ, ಎಲ್ಲ ಕಡೆ ದೇವತೆಗಳು ಮಾಡ್ತಾರೆ. ತತ್ವೋಪದೇಶವನ್ನು ಮಾಡುವ ವೇಳೆ ಅವ್ರು ನಮಸ್ಕಾರ ಮಾಡೋದಾಗಲಿ ಅಥವಾ ಅವರು ಆಯಾಸ ಗ್ರಂಥಗಳಾಗಲಿ ವಿಳಂಬನ ಮಾಡಿ ತತ್ವೋಪದೇಶ ಮಾಡೋದಾಗಲಿ ಬೇರೆ ಕಡೆಗೆ ವಿಳಂಬನ ಮಾಡಬಹುದು, ಅದು ಕಡಿಮೆ ಮಾಡಿ. ಹಂಗೆ ಮಧ್ವಾಚಾರ್ಯ ತತ್ವೋಪದೇಶವನ್ನು ಮಾಡಿದ ಒಂದಾದರೂ ಒಂದು ವಿಳಂಬನ ಮಾಡಿ ತೋರಿಸ ಸರ್ವಮೂಲ ಗ್ರಂಥಗಳು ಎಲ್ಲಿ ಮಧ್ವರ ಸಮ ಅಂತಾರೆ. ಅದರ ಅವ್ರ ಜೊತೆಗೆ ವಾಯುದೇವ್ರ ಪ್ರತಿಮಾ ಇಟ್ಟು ಅಭಿಷೇಕ ಮಾಡ್ತಾರೆ. ಮಧ್ವ ಸಮ ಅಂತ ಬಂದಾಗ ಮಧ್ವಾಚಾರ್ಯಂಗೆ ಆದರೂ ಕೇಳ ಬರೀ ಮಧ್ವಾಚಾರ್ಯ ಪ್ರತಿಮಾ ಜೋಡಿ ಎಷ್ಟು ಮುಗಿದಿಲ್ಲ, ಮಧ್ವರ ಸಮ ಆಗಬೇಕಾದ್ರೆ ಮಧ್ವರಗೆ ಮಧ್ವಾಚಾರ್ಯ ಎಲ್ಲೆಲ್ಲಿಯೂ ತತ್ವೋಪದೇಶದ ಗ್ರಂಥಗಳನ್ನು ವಿಳಂಬನ ಮಾಡಿ. ವಾದರಾಜರು ಸಾಕಷ್ಟು ಕಡೆ ನೂರಾರು ಕಡೆಗೆ ಅಜ್ಞಾನ ಕೂಡ. ಇನ್ನೊಂದು ಚಿತ್ರ ಅಂದ್ರೆ ವಾದರಾಜರ ಹೃದಯವನ್ನು ಬಿಚ್ಚಿಡೋರು ಯಾರು? ಶಿಷ್ಯಂದ್ರೆ ಬರಲಾರ ಗುರುಗಳು ತಮ್ಮ ಜ್ಞಾನ ನಿರ್ಮಾಣ ಮಾಡ್ಕೊಂಡು ಹಿಂಗಾರ ಅವ್ರು ಎಲ್ಲೆಲ್ಲೂ ವಿಳಂಬನ ಅಂದಿರೋ ಮತ್ತು ಅವರು. ಆದರೆ ಮಧ್ವಾಚಾರ್ಯರು ಮಂಗಲಾಚರಣೆ ಮಾಡ್ತಾರೆ. ವಿಘ್ನಗಳು ಹೋಗೋದು ಚಿಕಾರಗಳು ಉತ್ತರ ಮಾಡ್ತಾರೆ. ಸ್ವಯಂತರಾಯ ವಿಧರೋಪಿ ಉತ್ತರ ಬರ್ತಾರೆ. ಸ್ವಯಂ ಅವ್ರಿಗೆ ಯಾವ ವಿಘ್ನಗಳಿಲ್ಲದೆ ಇದ್ದರು ಶಿಷ್ಯ ಗ್ರಾಹಿತು ಅಂತ ಹಂಗೆಲ್ಲಾದರೂ ಅವ್ರು ಅಂದಾರೆ. ಮಧ್ವಾಚಾರ್ಯರು ತಿಳಿದ್ರು ಬಸವಣ್ಣ ಮಂಗಲಾಚರಣೆ ಮಾಡಬೇಡ ವಿಘ್ನ ವಿಘಾತಾದಿ ಮಧ್ವಾಚಾರ್ಯ ವಿಘ್ನ ಬಂತು. ಅದು ತತ್ಕ್ಷಣ ಟೀಕಾರ ಹೇಳಿಬಿಟ್ಟು ಸ್ವಯಂತರಾಯ ಸ್ವಯಂ ಅವರಿಗೆ ವಿಘ್ನಾದಿಗಳು ಶಿಷ್ಯಾರ್ಗ ಹಂಗೆ ವಾದರಾಜರ ಶಿಷ್ಯರು ವ್ಯಾಖ್ಯಾನ ಮಾಡಿದಾಗ ಸ್ವಯಂತರಾಯ ಬಿದ್ದರು ಸ್ವಯಂ ಅಜ್ಞಾನಾದಿಗಳಿಂದ ಇದ್ರು ಶಿಷ್ಯರ ಅಜ್ಞಾನ ಮಾಡ್ಯಾರ ಅಂತ ಮತ್ತೊಂದು ಪಕ್ಷ ಅಲ್ಲ. ಇನ್ನು ಹೇಳೇನವರು ಯಾರು? ಸಾಕ್ಷಾತ್ ಶಿಷ್ಯರು, ಸಾಕ್ಷಾತ್ ವ್ಯಾಖ್ಯಾನ ಮಾಡೋರು. ಮಧ್ವಾಚಾರ್ಯ ಟೀಕಾರಾಯರು ಹೆಂಗ್ ಹೇಳಿದ್ರು ಅವ್ರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡೋರು ನಾರಾಯಣಾಚಾರ್ಯ ಯಾರು ಹೇಳಿಲ್ಲ, ಸುರೋತ್ತಮ ತೀರ್ಥರು ಇಬ್ರು ಯಾರು ಹೇಳಿಲ್ಲ. ಅಂದ ಮೇಲೆ ಅವರ ಅಜ್ಞಾನಾದಿ ಆಯಾಸಗಳು ಅದನ್ನು ಖರೇನೆ ಅವರು ಅವ್ರಿಗೆ ಹೇಳ್ಕೊಂಡ ಶಿಷ್ಯರು ನಾಟಕ ಅಂತ ಹೇಳಿದ ಅವ್ರಿಗೆ ಯಾವ ತಾರ್ಥ ಏನಾಯ್ತು? ಈ ಸದ್ಯ ಪ್ರಕೃತಿ ಏನು ಬಂತು ಕೊನೆಗೆ. ಅದಕ್ಕೆ ಈ ಅಜ್ಞಾನಾದಿ ದೋಷ ಇದು ನಾವು ರುಜುಗಳ ಅಂತ ರುಜುತ್ವಕ್ಕೆ ಬಾಧಕ ಅಂತ ಹೇಳಿ ಪ್ರತಿಯೊಂದಕ್ಕೂ ವಿಳಂಬನ ಅಂತಂದ್ರೆ ಹೆಂಗೆ ವಿಳಂಬನದ ತತ್ವೋಪದೇಶ ಮಾಡುವ ವಿಳಂಬನ ಮಾಡ್ತಾರೆ ಇಲ್ಲ. ಅದಕ್ಕೆ ಇದು ಭಾಳ ಒಳ್ಳೆಯ ಅದು ಮೂಲಿಂದ ತಂದು ಹಚ್ಚಬೇಕು. ಈ ಸಾಕಷ್ಟು ಚರ್ಚೆ ನಡೆದದು. ಬ್ರಹ್ಮದೇವರು ವಿಳಂಬನ ಎಲ್ಲ ಮಾಡ್ತಾರೆ, ಭೃಗು ಋಷಿ ವಿಳಂಬನ ಎಲ್ಲ ಮಾಡ್ಯಾರ, ಜೀವಾಚಾರ್ಯ ಅದೇ ದೃಷ್ಟಾಂತ ಕೊಟ್ಟು ಎಷ್ಟು ಅತ್ಯುತ್ತಮ ಇನ್ನೊಂದು ವಾದರಾಜ ಯುಕ್ತಿನೇ ಕೊಟ್ಟಾರ. ತಾವಿಲ್ಲ ವಾದರಾಜರು ವಿಷಯವಾಗ ವಾದರಾಜರು ವಿಳಂಬನ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರದು ತತ್ವೋಪದೇಶ ಮಾಡುವ ವೇಳಕ್ಕೆ ಎಂದೆಂದೂ ವಿಳಂಬನ ಯಾರೂ ಮಾಡಂಗಿಲ್ಲ. ಹಾಗಾದ್ರೆ ನನಗೆ ಅಜ್ಞಾನ ಆಯಾಸಾದಿಗಳ ಮಧ್ವಾಚಾರ್ಯ ನಿವಾರಣೆ ಮಾಡಲಿ ಅಂತ ಸ್ವಯಂ ಅವರೇ ಹೇಳ್ಕೊಂಡಾರ. ತತ್ವೋಪದೇಶ ಮಾಡೋದಂತ ಅಂದ ಮೇಲೆ ಅಲ್ಲಾಗಿಲ್ಲ ಬರ್ತದೆ ವಿಳಂಬನ ಅದಕ್ಕೇನಾಯ್ತವರು ಅವನಿಗೆ ನಮಗಿಂತೂ ಮಹಾ ಉತ್ತಮ ಪ್ರಶ್ನೆ. ಅದು ರುಜುತ್ವಕ್ಕೆ ಬಾಧಕವಾದಂತಹ
ಆಯಾಸಾದಿಗಳು ಅವರಿಗೆ ಇರುವುದರಿಂದ ಅದರ ಪರಿಹಾರ ಮಾಡಿಕೊಂಡಿದ್ದರಿಂದ ಋಷಿಗಳ ಅಂಧ ಅಂತಂದು ಹತ್ಬೇಕು ಮಾತ್ರ ಹೇಳೋದು. ನೀನು ಕೇಳಿ ನೀವು ಕೇಳಿ ಇನ್ವ್ಯಾಲ್ಯೂ ಮತ್ತು ಇವರೆಲ್ಲ ಪ್ರಮಾಣ ಸಹಿತವಾಗಿ ಬರೀತಾರೆ, ಹಾಗೆ ಇದ್ರೊಳಗೆ ಏನು ಬರೆಯಂಗಿಲ್ಲ ಯಾವ ನಾಗೇಂದ್ರ ಅಷ್ಟು ಪ್ರಮಾಣ ಕೊಡಂಗಿಲ್ಲ. ಮತ್ತು ಇನ್ನೊಂದು ಯಾವುದೋ ಕೊಟ್ಟು ಏನೋ ಅರ್ಥ ಹೇಳ್ತಾರೆ, ಅರ್ಥ ಹೇಳ್ತಾರೆ. ಇವರು ತಾವಂತ ಮಾಡಂಗೆ ಇಲ್ಲ. ವಾದರಾಜರು ಅವರ ಶಿಷ್ಯ, ಅವನು ತಾನೇ ವ್ಯಾಖ್ಯಾನ ಬಂತು ಹೋಗಿ ಸಿಕ್ಕೊಂಡ್ಬಿಡ್ತು. ಹಾವ ಗಂಟೆ ಬಂತು ಹೇಳಲ್ಲ, ಗಂಟೆ ಶಂಖ ಗಂಟೆ ಇದರಿಂದ ಯಾವ ಉಪಯೋಗ ಬರಂಗಿಲ್ಲ. ಪ್ರಮಾಣ ಕೊಡು ಮತ್ತು ಇವ್ರು ಚಾಯ್ಸ್ ಮಾಡ್ಯಾರ 15-20 ಪಂಡಿತರು ಕೂಡ ನಾ ಇಲ್ಲಿ ಕೊಟ್ಟದ್ದು ವಾದರಾಜರ ವಾಕ್ಯಕ್ಕೆ ಅರ್ಥವನ್ನು ಮಾಡಿ ನಿಮಗೆ ಅಷ್ಟೇ ಕೇಳಿ. ಇನ್ನೊಂದು ಯಾವುದೇ ವಾದ ನಡೆದಾಗ ನಿರ್ಣಯ ಮಾಡತಕ್ಕಂತಹ ಎರಡೂ ಪಕ್ಷಪಾತಿಲ್ಲದೆ ಇದು ಬಂದಿದೆ ಅಂದ್ರೆ ವಾದ ಸಣ್ಣ. ಇನ್ನೊಂದು ನಡೆದು ವಾಟ್ಸಪ್ ಗ್ರೂಪ್ ಅಂತ ನಿಮ್ಗೆ ಅದು ಯಾರು ಕಳಿಸಿ ನಾನು ಕಳಿಸ್ಬೇಕು. ವಿರುದ್ಧ ವಿಷಯ ಚಂದ ನಡೆದ ವಾಟ್ಸಪ್ ಗ್ರೂಪ್ ಒಳಗೆ ಚಲೋ ಪಂಡಿತರೇ ಮಾಡಿದ್ರು. ಕಶ್ಚಿತ್ ಕಶ್ಯಪ, ಯಾರೋ ಕಶ್ಯಪ ಗೋತ್ರೋತ್ಪನ್ನ ನಮ್ಮ ಹೆಸರು ಹೇಳಿದ್ರು. ಸಾಮಾನ್ಯ ಜಿಜ್ಞಾಸು ಕೆಲವು 4-4 ಮಂದಿ ಪಂಡಿತರೇ ಭಾಗವಹಿಸಿದ್ರು. ಪೂರ್ವ ಪಕ್ಷ ಉತ್ತರ ಪಕ್ಷ ಎರಡೂ. ನಾನು ಇದಕ್ಕಿಂತಲೂ ಗಂಭೀರದ, ಇದಕ್ಕಿಂತಲೂ ಒಟ್ಟಾರೆ ಬೈಗಳ ಜಗಳ, ನೀ ದಡ್ಡ ನಾ ಶಾನ ಯಾವ ಏನೇ ನಿಂದಾನೇ ಇಲ್ಲ, ಕೇವಲ ವಿಚಾರ. ಅದು ಇದಕ್ಕಿಂತಲೂ ಗಂಭೀರದು. ಅದರೊಳಗೆ ಚಲೋ ವಿಚಾರ ಮಾಡಿ ಎಲ್ಲರೂ ಸಿದ್ಧಾಂತ ಇಲ್ಲೇನು ಬಂತು ಪ್ರಕೃತಿ ವಿಚಾರ ಪ್ರತಿಬಿಂಬ ಆಭಾಸತ್ವಂ ವಿನಿರ್ಣೀತಂ ಜೀವಶ್ಯ ಪರಮಾತ್ಮನಃ. ಇದ್ದಾಗ ಹಿಂದಿನ ಮಧ್ವಾಚಾರ್ಯ ಏನು ಹೇಳಿದ್ರು, ಜೀವನಿಗೆ ಪರಮಾತ್ಮನ ಆಭಾಸತ್ವ ನಿರ್ಣಯ ಆಯಿತು. ತನ್ನ ನಮಗೆ ಪೂರ್ವಪಕ್ಷವಾಯಿತು. ಪೂರ್ವಪಕ್ಷ ಏನಿದೆ ನಿಮ್ಗೆ ಗೊತ್ತಾಗಬೇಕು, ಪೂರ್ವಪಕ್ಷ ಯಾವುದು ಸಿದ್ಧಾಂತ ಗೊತ್ತಾಗಬೇಕು ಅಂತ ಎಲ್ಲ ಒಂದೇ ತಗೊಂಡಿರ್ಬೇಕು. ತನ್ನ ಯುಕ್ತಂ ಯಥಾಭಾಸಃ ಬಾಧ್ಯಾಯತ್ತ ಈಯತೆ. ನೋಡಿ, ತನ್ನ ಯುಕ್ತಂ ಯಾರು ಮಾತಿದು? ಭಾಸ್ಕರ ಅವಂತಾನ ಮಧ್ವಾಚಾರ್ಯ ಏನು ಭಗವಂತನ ಆಭಾಸನೇ ಜೀವಾತ್ಮ ಅಂತೇನಂತಾರೆ. ಇದು ತಪ್ಪು. ಯಾಕ? ತನ್ನ ಯುಕ್ತಂ ಯಥಾಭಾಸಃ ಬಾಧ್ಯಾಯತ್ತ ಈಯತೆ. ಆಭಾಸ ಅಂದರೆ ಪ್ರತಿಬಿಂಬವು ಉಪಾಧಿಯ ಅಧೀನ, ಬಿಂಬಾಧೀನವಲ್ಲ. ಮುಟ್ಟದ ನೀವು ಹೇಳ್ಕೊಂಡಿರಿ ಬಿಂಬನ ಅಧೀನ ಜೀವ ಸ್ವತಂತ್ರ, ಜೀವ ಸ್ವತಂತ್ರ, ಅತ್ಯಂತ ಭಿನ್ನವರು ಓದಿ ನೀವು ಹೇಳ್ಕೊಂಡಿರಿ. ಅವೇನು ಹೇಳಿದ? ಪ್ರತಿಬಿಂಬ ಬಿಂಬಾಧೀನವಲ್ಲ, ಇಂತು ಪ್ರತಿಬಿಂಬಾಧೀನ. ಇದು ಬಿಂಬ ಉಪಾಧ್ಯಧೀನ. ಕನ್ನಡ ಇದ್ರ ಪ್ರತಿಬಿಂಬ. ನೀವು ನಿಂತಿದ್ರಿ ಗಾಡಿ ಒಳಗೆ ಯಾಕೆ ಮಾಡೋದಿಲ್ಲಪ್ಪ? ಗಾಡಿ ಒಳಗೆ ನೀವು ಪ್ರತಿಬಿಂಬ ಯಾಕೆ ಮಾಡೋಂಗಿಲ್ಲ? ಇನ್ನಾರು ಪ್ರತಿಬಿಂಬಕ್ಕೆ ಜನ್ಮ ಕೊಡೋದು ಯಾವುದು? ಉಪಾಧಿನೇ. ಉಪಾಧಿ ಅಧೀನ ಅಂತ. ಉಪಾಧಿ ಅಜ್ಞಾನ, ಅಜ್ಞಾನ ಅಧೀನದ. ಅಜ್ಞಾನ ಹೋದ್ರೆ ಉಪಾಧಿ ಹೋದ ಜೀವ ಒಂದ. ನೀವೇನು ಹೇಳ್ತಿದ್ದಾರೆ? ಇದೆಲ್ಲ ಅಧಿಕಥ, ಇದೆಲ್ಲ ಒಂದೇ ಪೂರ್ವಪಕ್ಷಿ. ತನ್ನ ಯುಕ್ತಂ ಯದಾಭಾಸಃ ಉಪಾಧ್ಯಾಯತ್ತ ಈಯತೆ. ಉಪಾಧ್ಯಾಯತ್ತದಾಭಾವಾತ್ ಆಭಾಸತ್ವ ವಿರೋಧತಃ. ಚೇತನತ್ವೇನ ಜಾಂಶತ್ವಾತ್ ಸಮುದಾಯೈಕ್ಯಮಾಪದೇತ್. ಅತ ಪೃಥಕ್ ಕಲ್ಪಿತಂ ಸಮುದಾಯಾಂಶಯೋರು ಭವೇತ್. ಈಶಾಖ್ಯ ಸಮುದಾಯೇಶ ಈಶರೂಪೇಷ್ಟ್ಯೋದಿತ. ಅತೋ ದೇಹಾತ್ಯುಪಾಧೀನಾಂ ಅಪಾಯೇ ಸಮತಾ ಭವೇತ್. ಈಶರೂಪೈರಥಾಭಾಸ ಮುಖ್ಯತಃ ಸೂರ್ಯಕಾರ್ಯವತ್
ಯದಾ ತದೋಪಾಧ್ಯಾಯತ್ತ ಉಪಾಸಿತ ಭವೇ. ಅರ್ಥ ಹೇಳಬೇಕು. ಏನು ಹೇಳಬೇಕು? ಉಪಾಧ್ಯಾಯತ್ವತಾಭಾವ ಆಭಾಸತ್ವ ವಿರೋಧ. ಹಿಂದೆ ಮಾಡಿದ ಅನುಮಾನ ಏನಾಯಿತು? ದುಷ್ಟವಾಯಿತು. ಹಿಂದೆ ಅನುಮಾನ ಮಾಡಿದ ಜೀವ ಬ್ರಹ್ಮಾಭಿನ್ನ ಚೇತನತ್ವ ಬ್ರಹ್ಮವತ್ ಬ್ರಹ್ಮಾಂಶತ್ವ ವೈನಂಶಃ ಸತತ ಭಿನ್ನ ಅಂತ ಮಾಡಿದರು. ಏನು ಜೀವ ನಾಲ್ಕು ಜೀವನು ಬ್ರಹ್ಮನಿಂದ ಅಭಿನ್ನಾಗ್ಯಾನ ಚೇತನಾಗಿದ್ದರಿಂದ ಬ್ರಹ್ಮವನ್ನು ಮಾಡಿದ್ರು. ನಾವೇನು ಮಾಡಿದೆವು? ಜೀವನು ಬ್ರಹ್ಮಾಭಿನ್ನನಲ್ಲ, ಆಭಾಸತ್ವ ಅವನ ಪ್ರತಿಬಿಂಬ ಆಗಿದ್ದರಿಂದ ಯಾವನ ಪ್ರತಿಬಿಂಬನೋ ಅವನ ಅದರಿಂದ ಅಭಿನ್ನ ಅಲ್ಲ. ಸೂರ್ಯಕಾರ್ಯವಿಲ್ಲ ನಾವು ಇದು ನಮ್ಮ ಅನುಮಾನ. ಏನು ಅವನ ಅನುಮಾನ ಯಾವುದು? ಜೀವನು ಬ್ರಹ್ಮನಿಂದ ಅಭಿನ್ನ ಚೇತನತ್ವ ಹೇತುವಿನಿಂದ ಜೀವ ಬ್ರಹ್ಮ ಭೇದವನ್ನು ಅವರು ಹೇಳೋದು. ನಾವು ಆಭಾಸತ್ವ ಅನುಮಾನದಿಂದ ಭೇದವನ್ನು ನಾವು ಹೇಳೋದು. ಯಾವುದು ಸತ್ಯ ನಡೆದಿದೆ ಎಂದು ಅವನಿಗೆ ಚೇತನ ಅಂಶತ್ವ ತದಯುಕ್ತಂ ಯದಾಭಾಸ ಉಪಾಧ್ಯಾಯತ್ವ ಈಯತೆ ಉಪಾಧ್ಯಾಯತ್ವತಾಭಾವಾತ್ ಆಭಾಸತ್ವ ವಿರೋಧತಃ ಚೇತನತ್ವೇನ ಅದಕ್ಕೆ ಉಪಾಧ್ಯಾಯತ್ವತಾಭಾವ ಉಪಾಧ್ಯಾಯತ್ವತ ಆಭಾಸತ್ವ ವಿರೋಧತಃ ಏನಿದೆ? ಆಭಾಸತ್ವ ವಿರೋಧವಾಗಿದ್ದರಿಂದ ಚೇತನತ್ವಾನುಮಾನವೇ ಶ್ರೇಷ್ಠ. ನಾನು ಹೇಳಿದ ಜೀವನು ಬ್ರಹ್ಮನಿಂದ ಭಿನ್ನನು ಚೇತನಾಗಿದ್ದರಿಂದ ಚೇತನತ್ವೇನ ಅಂಶತ್ವ ಅಂದರೆ ಉಪಾಧ್ಯಾಯತ್ವ ಇತ್ಯಾದಿಗಳು ಇದ್ದೇ ಇರೋದರಿಂದ ಆಭಾಸತ್ವ ವಿರೋಧತಃ ಒಟ್ಟಾರೆ ಅವನು ಏನು ಮಾಡ್ತಾನ? ಆಭಾಸತ್ವ ಅನುಮಾನೇ ತಪ್ಪಂತ. ಆಭಾಸತ್ವ ಅನುಮಾನ ತಪ್ಪು. ಆಭಾಸತ್ವ ಅನುಮಾನದಿಂದ ಜೀವ ಬ್ರಹ್ಮದ ಭೇದವನ್ನು ನೀವು ಹೇಳಿಕೊಟ್ಟೆ. ಹಂಗೆ ಹೇಳಿದರೂ ಕೂಡಂಗಿಲ್ಲ. ಅದು ಉಪಾಧ್ಯಾಯತ್ವ ಆಗ್ತದೆ. ಉಪಾಧ್ಯಾಯತ್ವವಾಗಿದ್ದರಿಂದ ಜೀವನು ಬ್ರಹ್ಮರು ಇಬ್ಬರು ಭಿನ್ನ ಆಗಂಗಿಲ್ಲ. ಆದ್ದರಿಂದ ಬಿಂಬ ಪ್ರತಿಬಿಂಬ ಭಾವನೆ ಹೇಳುವ ನಿಮ್ಮ ದೃಷ್ಟಾಂತ ಸರಿ ತಪ್ಪು. ನೀವೇನು ಹೇಳ್ತೀರಪ್ಪ? ಚೇತನತ್ವೇನ ಚಾಂಶತ್ವ ಮತ್ತಂದು ಹೇಳ ಜೀವ ಬ್ರಹ್ಮಾಭಿನ್ನ ಚೇತನತ್ವ ಜೀವನು ಬ್ರಹ್ಮನಿಂದ ಅಭಿನ್ನ ಚೇತನಾಗಿದೆ. ಸಮುದಾಯೈಕ್ಯಮಾಪತೆ ಅತಃ ಪೃಥಕ್ತ್ವ ಮುದಿತಂ ಸಮುದಾಯ. ಅದಕ್ಕೆ ಐಕ್ಯ ಆಗಿದೆ. ಮತ್ತೆಲ್ಲ ಒಂದೇ ಕಾರಣ ಇದು ಬೇಕಾಗ್ತದೆ. ಸಮುದಾಯ ಇದು ಎಲ್ಲ ಜೀವನ ಸಮುದಾಯವೇ ಬ್ರಹ್ಮ. ಕೈಯಾಗಾರ ಗಂಡ ಮೂಗ ಎಲ್ಲ ಶರೀರ ಶರೀರತ್ವೇನ ಅಭಿನ್ನ ಎಲ್ಲವು ಅಂಗತ್ವೇನ ಅಭಿನ್ನ. ಕೈಯಾಗಾರ ಗಂಡ ಮೂಗವ ಇಲ್ಲ ಇವು ಶರೀರದ ಭಿನ್ನ ಅಭಿನ್ನ. ಅಂಗತ್ವೇನ ಭಿನ್ನ ಅಂಗಿತ್ವೇನ ಅಭಿನ್ನ. ಎಲ್ಲ ಜೀವರಾಶಿಗಳು ಏನಾಗಿರಪ್ಪ ಸಮುದಾಯ ರೂಪದೊಳಗೆ ಬ್ರಹ್ಮನಿಂದ ಭಿನ್ನರೇ ವೈಯಕ್ತಿಕವಾಗಿ ಭಿನ್ನ ಆಗ್ಯದ. ಮುಂದೆ ಅದು ಕೂಡ ಹೋಗ್ತದೆ. ಹಿಂಗೆ ಒಂದು ವಾದ. ಚೇತನತ್ವೇನ ಚಾಂಶತ್ವ ಸಮುದಾಯೈಕ್ಯಮಾಪತೆ
ಅಥವಾ ಪೃಥಕ್ ಕೌಮದಿತಂ ಸಮುದಾಯಾಂಶ ಯೋರ್ತವೆ. ನೋಡು, ಈಶಾಖ್ಯ ಸಮುದಾಯ ಈಶರೂಪೇ ಈ ಸಂಪೂರ್ಣ ಜೀವರಾಶಿಗಳ ಸಮುದಾಯವೇ ಈಶ. ಏನು ದೇಹ, ಕಣ್ಣು ಕಾಲು ಕಿವಿ ಮೂಗು ಶರೀರವೇ ದೇಹ, ಇದು ಅಂಗದ ಸಮೂಹವೇ ದೇಹ. ಈಶರೂಪೇ ಯೋಜಿತ ಅಥವಾ ದೇಹಾದಿಪಾಧೀನ ಅಪಾಯ ಸಮತಾ ಭವೆ. ನೋಡಿ ಏನಾಯ್ತು, ಈಗ ದೇಹಾದಿ ಉಪಾಧಿಗಳ ಹೋದ ಮೇಲೆ ಇವ ಬ್ರಹ್ಮನ ಒಂದಾಗ್ತದೆ. ಸಮೂಹ ಈಶ, ಆ ಉಪಾಧಿನೇ ಹೋದ ಮೇಲೆ ಇವ ಬ್ರಹ್ಮನ ಒಂದಾಗ್ತದೆ. ಈಗ ನೀವು ಒಂದು ಕೊಡ ನೀರಿನ ತುಂಬಿಟ್ಟು ನೀರೊಳಗೆ ತುಂಬಿಟ್ಟಿರಿ, ಆ ಕೊಡ ಒಳಗೆ ಹೋಯ್ತು, ಮುಂದೆ ನೀರೆಲ್ಲ ಒಂದೇ ಆಯ್ತು. ಈಶರೂಪೈ ತಥಾಭಾಸ ಮುಖ್ಯತಃ ಸೂರ್ಯಕಾರ್ಯವತ. ಈಶರೂಪೈ ಅಥ ಆಭಾಸ, ಈಶನ ಆಭಾಸವೇ ಜೀವನದಲ್ಲಿ ಸೂರ್ಯಕಾರ್ಯವತ. ಯದಾ ತದೋಪಾಧ್ಯಾಯ ತದೂಪಾಮಾಸ, ಅದು ಉಪಾಧ್ಯಯನ. ಒಂದು ವೇಳೆ ನಿಮ್ಮ ಪ್ರಕಾರ ಹೋದರೂ ಏನೋ ಜೀವ ಬಿಂಬ ಪ್ರತಿಬಿಂಬ ಕಾರಣ ಮಾಡಿದ ಮೇಲೆ ಏನ ಪ್ರತಿಬಿಂಬ ಹೋಗ್ತದೆ. ಹೋಯ್ತು ಅಂದಾಗ ಏನ ಉಪಾಧಿಗಳು ಹೋದ ಮೇಲೆ ಪ್ರತಿಬಿಂಬ ಜೀವ ಹೋಗ್ತದೆ. ನಿಮ್ಮ ಪ್ರಕಾರ ಹೇಳಿದ್ರು ಇದಕ್ಕೆ ನಾವು ಮೂತ್ರ ಬೇರೆ ಅದ ಇದ್ದಾದ್ರೆ ಉತ್ತರ ಕೊಟ್ಟಾರ. ನೀವು ಮಾಡಿದ್ರು ಬಿಂಬ ಪ್ರತಿಬಿಂಬ ಹೆಂಗೆ ಸಾಧನೆ ಮಾಡ್ತೀವಿ, ಕನ್ನಡಿ ಹೊಡೆದ ಮೇಲೆ ಹೆಂಗೆ ಪ್ರತಿಬಿಂಬ ನಾಶ ಆಗ್ತದೆ, ಹಂಗೆ ಶರೀರ ಎಂಬ ಕಾರಣಗಳಲ್ಲಿ ಜೀವಗೂಢ ಜನ ಹೋದ ಮೇಲೆ ಪ್ರತಿಬಿಂಬ ಹೋಗ್ಬಿಟ್ಟು ಆ ಜೀವ ನಿತ್ಯ ಅಂತಿದೆ. ಜೀವ ನಿತ್ಯತ್ವ ಹೋಯ್ತು. ಜೀವರಾಶಿ ನಿತ್ಯ ಅಂತಿರಲಿಲ್ಲ, ಮತ್ತು ಉಪಾಧಿ ಅಂತ ಹೇಳ್ತೀರಿ, ಪರಮಾತ್ಮ ಪ್ರತಿಬಿಂಬ ಅಂತೀನಿ, ನಿತ್ಯ ಅಂತೀನಿ. ಏನಪ್ಪ ಪ್ರತಿಬಿಂಬ ಅಂತೀನಿ, ನಿತ್ಯ ಅಂತ. ಪ್ರತಿಬಿಂಬ ಹೆಂಗೆ ನೋಡ್ತದ? ಉಪಾಧಿ ಉಪಾಧಿ ಶರೀರ, ಸರಿ. ಕಾರಣ ಉಪಾಧಿ, ಕಾರಣ ಒಳಗೆ ಪ್ರತಿಬಿಂಬ ಹೋಗ್ತದಲ್ಲ. ಹಂಗ ಹಂಗೆ ಶರೀರ ಬಂದ್ಮೇಲೆ ಜೀವ ಪರಮಾತ್ಮ ಒಂದೇ. ಅದು ಜೀವನಾಶ ಆಯ್ತು. ಆ ಶಬ್ದ ಆತ್ಮಕ ನಾಶ ಆಗಲ್ಲ, ಒಂದು ಇದು ಹೆಂಗೆ ಮಾಡ್ತೀವಿ ವ್ಯವಸ್ಥೆ? ಸ್ವರೂಪದೇ ನಮ್ಮಲ್ಲಿ ಭಗವದ್ಗೀತಾ ಅನಾಶನೋತ್ತಮೇ ತಸ್ಮಾತ್ ಬಿಂಬ ಪ್ರತಿಬಿಂಬವಾದ ಅದು ಆಚಾರ ಮಾತ್ರ ಯಾವಾಗುತ್ತೋ ಪ್ರತಿಬಿಂಬದ ನಾಶ ಎರಡು ಕಾರಣಕ್ಕೆ. ಉಪಾಧಿ ಒಂದು ಉಪಾಧಿ ಅದ ಬಿಂಬ ಸರಿದು ನೀವು ಮುಂದೆ ತಾನೇ ಸರಿದು ಹೋದ ಪ್ರತಿಬಿಂಬ ಹೋಗ್ತು. ಇನ್ನೊಂದು ಬಿಂಬ ಇದ್ದಾಗ ಉಪಾಧಿ ನಾಶ ಅದರಿಂದ ಆಯ್ತಾ. ಹಿಂಗಿದ್ದಾಗ ಇಲ್ಲಿ ಜೀವನ ನಾಶ ಆಗಂಗಿಲ್ಲ ಅಂತ ಯಾಕೆ? ಪ್ರತಿಬಿಂಬ ನಾಶ, ಬಿಂಬ ಸರಿಯಂಗಿಲ್ಲ, ಎಲ್ಲ ಕಡೆ ಇದ್ದಾನೆ. ಈ ನಾವು ಈಗ ಸರಿ ಬಂದ್ರೆ ಅದು ಹೋಗ್ತದ, ದೇವ್ರು ಎಲ್ಲ ಕಡೆ ಇರೋದರಿಂದ ಅವ್ನು ಸರಿಯಾಗಿ. ಇದು ಉಪಾಧಿ ಯಾವುದು? ಸ್ವರೂಪ ದೇಹ. ಈ ದೇಹ ಅಲ್ಲ, ಸ್ವರೂಪದೇ ಉಪಾಧಿ. ವಿಜಯಾಚಾರ ಸ್ವರೂಪದೇ ನಿತ್ಯದ, ಅದು ನಾಶ ಇಲ್ಲ, ಅದು ನಾಶ ಇಲ್ಲ. ಈಗ ಅವೇನು ಮಾಡಬೇಕಾದ? ಶರೀರ ನಾಶವಾಗೋದ್ರಿಂದ ಏನಾಗ್ತದೆ ಕುಮಾರವರ? ಶರೀರೊಳಗೆ ಎರಡು, ಸ್ವರೂಪ ದೇಹ, ಸ್ಥೂಲ ಶರೀರ, ಸ್ಥೂಲ ದೇಹ. ಸ್ಥೂಲ ದೇಹ ಹೋಗ್ಕೊಳಕ ನಾವು ಸ್ಥೂಲ ದೇಹ ನಾವು ಉಪಾಧಿ ಅಂತ ಹೇಳೇನ. ಸ್ವರೂಪದೇ ಸ್ವರೂಪ ದೇಹ, ಸ್ವರೂಪ ದೇಹ ಪ್ರತಿಬಿಂಬ ಯಾವ್ದಾಗ್ತದೆ? ಜೀವ ಅಂದ್ರೆ ಸ್ವರೂಪ ನಾವು ಉಪಾಧಿ ಮಾಡಿದ್ವಿ. ಸ್ವರೂಪ ದೇಹ ಜೀವಿತ ಅಲ್ಲ, ಸ್ವರೂಪ ದೇಹ ಜೀವಿತ ಏನೋ ಸ್ವರೂಪ ಜೀವಿತಕ್ಕೆ ಸ್ವರೂಪ ಇರ್ತದೆ. ಅದಕ್ಕೆ ಮತ್ತೆ ಸ್ವರೂಪ ದೇಹ ಉಪಾಧಿ ಈ ಜೀವ ಅದಲ್ಲ. ಈ ಶರೀರಕ್ಕೆ ಹೋಯ್ತು ಒಳ ಸ್ವರೂಪ ದೇಹ ಅದ ಇದು. ಸ್ವರೂಪ ದೇಹ ಜೀವಿತ ಆ ಸ್ವರೂಪ ದೇಹ ನಿತ್ಯ ನಿತ್ಯ ನಿತ್ಯ. ಅದು ಉಪಾಧಿ ನಾಶನೇ ಅಲ್ಲ. ಅದರಿಂದ ಉಪಾಧಿ ನಾಶ ಆಗೋದ್ರಿಂದ ಜೀವ ಹೋಗ್ತಾನಂತ. ಅದೇ ಮಾಡಿದ ಈ ಶರೀರ ಹೋಗೋದ್ರಿಂದ ಜೀವ ಬ್ರಹ್ಮ ಒಂದಾದ್ರು ಅಂತ. ಈ ಶರೀರ ಹೋಗ್ಕೊಳ್ಳೋಕಿದ್ರು ನಾವು ಇದನ್ನು ಉಪಾಧಿ ಅಂತ ಹೇಳಿಲ್ಲ. ಉಪಾಧಿ ಯಾವುದು? ಸ್ವರೂಪದೇ.
ಪರಮಾತ್ಮ ಹಾಂ ಉಪಾಧಿ ಅಂತ ಸ್ವರೂಪದೇವ ಹಾಂ ಅದು ಪ್ರತಿಬಿಂಬ ಆಗ್ತದೆ ಜೀವ ಸ್ವರೂಪದೇಹ ಜೀವತೆ ಇರ್ತಲ್ಲ. ಯದ್ಯಪಿ ಸ್ವರೂಪದೇಹ ಜೀವ ಹೊಂದಿದ್ರು ವಿಶೇಷ ಬಲ ವಿಶೇಷ ಬಲ ಏನ್ ಮಾಡೋದು ಜೀವನ ಸೆಪರೇಟ್ ಮಾಡೋದು. ಈ ಸಕ್ರಿಯ ಒಳಗೆ ಸಿಹಿ ಸಕ್ರಿಯ ಸಿಹಿ ಎಲ್ಲ ಒಂದೇ ಅದ ಹಾಗೆ ಸ್ವರೂಪ ದೇಹ ಮತ್ತು ಜೀವಾತ್ಮ ಒಂದೇ ಇದ್ದರು ವಿಶೇಷ ಬಲ ಸ್ವರೂಪ ದೇಹದಲ್ಲಿ ಜೀವ ಇದೆ ಇಲ್ಲ. ಎರಡು ಅದೇ ಹೇಳ್ಬೋದು. ಹೌದು ವಿಭುನವನೇ ಜೀವ. ಹೌದು. ಆದ್ದರಿಂದ ಅವನೇ ಅಂದ್ರೆ ವಿಶೇಷ ಬಲ ಅಂತ ಹೇಳಬೇಕದು. ಸ್ವರೂಪ ದೇಹದಲ್ಲಿ ಜೀವ ಇದ್ದಾನೆ ಅಂತ ಹೇಳೋದು. ಸ್ವರೂಪ ದೇಹನೇ ಜೀವ. ಸಕ್ರಿಯಲ್ಲಿ ಸಿಹಿ ಅಂದ್ರೆ ಸಿಹಿ ಸಕ್ರಿಯ ಆಡುವಂತ ಹೋದವರು ಆದರೂ ಭಿನ್ನ ಭೇದ ಹೇಳ್ತಿದ್ರು. ಭೇದ ವ್ಯವಹಾರ ವಿಶೇಷ ಬಲ. ಆದ್ದರಿಂದ ಅದು ನಿಮ್ಗೆ ಕೇಳೋ ಪ್ರಶ್ನೆ ಸರಿ ಇದೆ. ಅಂದ್ರೆ ಸ್ವರೂಪ ದೇಹನೇ ಉಪಾಧಿ, ಅದಕ್ಕೆ ನಾಶ ಇಲ್ಲ. ಇಲ್ಲ ಅವ್ ಮುಂದಿಂತ ಸರಿತಾನಂತ ಅಂದ್ರೆ ಸರಿಯಾಗಿದೆ. ಸರಿಯಾಗಿದೆ. ಯಾಕೆ ವಸುದೇವ ಅದು ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯ ಇಲ್ಲಿ ಹೇಳಕ್ ಪ್ರತಿಬಿಂಬ ನಾಶ ಆಗಲಿಕ್ಕೆ ಯಾವ ಕಾರಣ ಯಾವ ಹೇಳಪ್ಪ? ಬಿಂಬ ಸರಿಯೋದು. ಬಿಂಬ ಸರಿಯೋದು. ಜೀವರೇ ಸರಿಬೇಕು ಒಂದು ಬಿಂಬರೇ ಸರಿಬೇಕು. ಜೀವ ಸರಿ ಜೀವ ಸರಿ. ಪ್ರತಿಬಿಂಬ ಉಪಾಧಿ ಸಾಧ್ಯ. ಉಪಾಧಿ ಕನ್ನಡವೇ ಹೋಗ್ಬೇಕು ಅಂತ ಅಥವಾ ಬಿಂಬ ಹೋಗ್ಬೇಕು. ಮುಂದಿಂತವರೇ ಹೋಗ್ಬೇಕು. ಇಲ್ಲೇನಾಗಿದೆ, ಬಿಂಬ ಯಾರು ದೇವರು ಅವ್ನು ಸರಿಯಾಗಿ ಯಾಕೆ ಹೇಳೋ ವ್ಯಾಪ್ತ ಸರ್ವತ್ರ ವ್ಯಾಪ್ತಿ. ಸರಿಯಾಗಿ ಅವ್ನು ಸರಿ ಪ್ರಶ್ನೆ. ಇನ್ನು ಉಪಾಧಿ ನಾಶ, ಉಪಾಧಿ ಅಂದ್ರೆ ಕನ್ನಡ. ಈ ಕನ್ನಡ ಯಾವುದು? ಸ್ವರೂಪ ದೇಹ. ಸ್ವರೂಪ ದೇಹ ನಾಶ ಇಲ್ಲೇ ಇಲ್ಲ. ಹಿಂಗಾಗಿ ಬಿಂಬ ಪ್ರತಿಬಿಂಬ ಕೊಡ್ತದ ಭೇದ ಮಾತು. ಅವ ಬಿಂಬ ಪ್ರತಿಬಿಂಬ ಹೇಳುವ ನಿಮ್ಮ ದೃಷ್ಟಾಂತವೇ ತಪ್ಪ ಅಂತ ನಮಗೆ ಹೇಳಿದ್ದ. ನಮ್ಮನ್ನ ಮಾತು ಕೂಡಿಸಿ ಫಿಟ್ ಮಾಡ್ತಾರೆ, ನಟ್ಟು ಓಡ್ ಫಿಟ್ ಮಾಡ್ತಾರೆ, ಫಿಟ್ ಮಾಡ್ತಾರೆ. ಅದ ಕಾರಣ ಏನಂದಿದ್ದ? ಚೇತನತ್ವೇನ ಚಾಂಶತ್ವಾತ್ ಚೇತನತ್ವೇನ ತಾಂಶತ್ವಾತ್ ಸಮುದಾಯೈಕ್ಯಮಾಪತೆ ಸಮುದಾಯೈಕ್ಯಮಾಪತೆ ಅತಃ ಪೃಥಕ್ತ್ವಮುದಿತಂ ಪೃಥಕ್ತ್ವಮುದಿತಂ ಸಮುದಾಯಾಂಶಯೋರ್ಭವೇ. ಸಮುದಾಯಾಂಶಯೋರ್ಭವೇತ್. ಚೇತನತ್ವಾನುಮಾನಗಳು ನಮ್ದು ಹೆಂಗದ? ಸಮುದಾಯ ಐಕ್ಯ ಹೇಳ್ತೀವೋ, ಪ್ರತ್ಯೇಕ ಹೇಳ್ದ ಭೇದ ಹೇಳ್ತೀವೋ. ಈಶಾಚ್ಛ ಸಮುದಾಯಶ್ಚ ಈಶರೂಪೇಶ್ಚೋ. ಈಗ ಈ ಸಮುದಾಯವನ್ನೇ ಪರಮಾತ್ಮ ಅಥವಾ ದೇಹಾದಿ ಉಪಾಧೀನಾಂ ಅಪಾಯೇ ಸಮತಾ ಭವೆ. ದೇಹ ಬದಲಾದ ನಮ್ಮೆಲ್ಲ ಉಪಾಧಿ ಹೋದ ಮೇಲೆ ನಾವು ದೇವರು ಸಮತಾ ಒಂದಾಗ್ತೀವಿ. ಈಶರೂಪೇ ಯಥಾಭಾಸ ಸೂರ್ಯಕಾರಿವತ ಯದಾ ತದೋಪಾಧ್ಯಾಯಸ್ತರೂಪ ನಾಮಾಸಿತಾ ಭವೆ. ಈಶರೂಪ ಯಥ ಆಭಾಸ ಮುಖ್ಯತಃ ಸೂರ್ಯಕಾರಿ ಯದಾ ತದಾ ಉಪಾಧ್ಯಾಯಸ್ತರೂಪ ನಾಶಿತ. ಉಪಾಧಿಗೆ ವಶವಾದ ರೂಪಗಳ ನಾಶ ಆದ ಮೇಲೆ, ಉಪಾಧಿ ಹೋದ ಮೇಲೆ ಅದೆಲ್ಲ ಪ್ರತಿಬಿಂಬ ಹೋಗಬೇಕು ಮತ್ತು ಒಂದಾಗಿ ಇಷ್ಟೊಂದು ತಾತ್ಪರ್ಯದ ಇತ್ಯಾಶಂಕ ನಿವೃತ್ತ. ನೋಡಿ ಇಷ್ಟೆಲ್ಲ ಆಶಂಕ, ಇದೆಲ್ಲ ಆಶಂಕ ಇದು. ಇದನ್ನು ಮಾಡಿದವ ಏನಿದು? ಆಶಂಕ. ಏನಾಶಂಕ? ಉಪಾಧಿ ಹೋದ್ಮೇಲೆ ನಾಶ. ಜೀವ ಪರಮಾತ್ಮನಿಗೆ ಉಪಾಧಿ ಭಾವ ಇತ್ಯಾದಿಗಳು ಇಲ್ಲ. ಒಂದು ವೇಳೆ ಉಪಾಧಿ ಭಾವ ಹೇಳಿದ್ರೆ ಉಪಾಧಿ ನಾಶ ಆದ ಜೀವನಾಶ ಆಗ್ತದ. ನಾವೇನು ಹೇಳಬೇಕು? ಔಷಧ ಹೇಳಬೇಕು. ಔಷಧ ಹೇಳಿದ ಹೆಂಗಾಗ್ತದ? ಯಾವ ವಿಷಯ ಅಂದರೆ ನಾವು ಭಿನ್ನ ಆಗ್ತೇವೆ. ಸಮೂಹದಲ್ಲಿ ಸಮೂಹ ಎಲ್ಲ ಸೇರಿದಾಗ ಒಂದು, ಸಮೂಹದ ಬೇರೆ ಆದಾಗ ಭಿನ್ನ ಆಗ್ತದೆ. ನಮ್ಮದೇ ಅನುಮಾನ ಕರೆ ಹಿಂಗೆ ಹೇಳ್ದೆ. ಆದರೆ ನಮಗೆ ಬಿಂಬ ಪ್ರತಿಬಿಂಬ ಕೊಡಂಗಿಲ್ಲ. ಇತಿಹಾಸಂಕ ನಿವೃತ್ತ್ಯರ್ಥಂ. ವೇದಾಧಿಪ ವೇದಾಧಿಪ ಪ್ರಭು ವೇದಾಧಿಪ ಪ್ರಭು ಅತಯೇವ ಉಪಮೇತ್ಯೇವ ಅನ್ಯಾಭಾಸ ವಿಶೇಷಿತ. ಧನ್ಯವಾದ. ಅತಯೇವ ಉಪಮಾ ಸೂರ್ಯಕಾಧಿಪತ. ಸೂತ್ರೇ ವೇದಾಧಿಪತಿ ಹೇಳಿದ. ನಾವ್ಯಾಕಪ್ಪ ವೇದಾಧಿಪತಿ ಹೇಳ್ಯಾರ, ಸ್ವಯಂ ವಾದರಾಜನೇ ಹೇಳ್ಯಾರ. ವೇದವ್ಯಾಸ ಸ್ವಯಂ ವಾದರಾಜನೇ ಹೇಳ್ಯಾರ. ತಿರುಗಿ ಬರೀ ಆಖ್ಯಾನ ಸ್ವಪ್ನ ಆಖ್ಯಾನ ಅದು ಅಷ್ಟು ನಾವು
ಪ್ರಮಾಣ ಇಲ್ಲಿಗೆ ಬರೋಂಗಿಲ್ಲ. ಯಾಕೆ ಹೇಳಿದ್ರೆ ಸುರುದಾಖ್ಯಾನ ಅಷ್ಟು ಪ್ರಮಾಣ ಯಾಕೆ ಸ್ವಂತ ಅವ್ರು ಹೇಳಿಲ್ಲ, ಅದು ಸ್ವಪ್ನದಾಗ ಇರ್ತದೆ. Hearsay ಅವರು ಒಬ್ರು ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳಿ ಕೋರ್ಟ್ ನಾವು ಹಿಡಿಯಂಗಿಲ್ಲ. ಮತ್ತವ್ರು ಹೇಳಿದ್ದು ನಾವಿಲ್ಲಿ ಆಮೇಲೆ ಅವ್ರು ಬರ್ದಿದ್ದದ ಒಬ್ರು ಮತ್ತೊಬ್ರು ಹೇಳ್ಯಾರ ಅವ್ರು ಬರ್ದಿದ್ದದು ಇಲ್ಲಿ. ಈಗ ಸಾಕ್ಷಾತ್ ಒಬ್ಬ ವ್ಯಕ್ತಿ ನಿಂತಾನೆ, ಇದು ಮನೆ ನಂದು ಅಲ್ಲ ಅಲ್ಲಿಕತ್ತ ನಿಂದೇ ಮನೆ ಅದು. ಯಾಕೆ ಸ್ವಪ್ನದಾಗ ಬಂದು ನನಗೆ ಹೇಳಿದ್ವಿ, ಸ್ವಪ್ನದಾಗ ಬಂದು ಈಗ ಒಂದು ಜಗತ್ತೆ ಒಂದು ಫಲದ ಬಗ್ಗೆ ಕೆಡಲ್ಲ ನಿಮಗೇನು ಅದನ್ನು ಮತ್ತೊಬ್ರು ಅವಾಗ ಜಡ್ಜಿ ಕೇಳ್ತಾರೆ, ಇದು ನಿಮ್ಮದೇ ಹೊಲ ಅನ್ನಲಿಕ್ಕೆ ಆಧಾರ ನೀವೇ ಮಾಡ್ತೀರಿ, ಗೌರ್ಮೆಂಟ್ ಹಾಕೋದು. ಇನ್ನೊಬ್ಬತ್ತೇನಂದ್ರೆ ನಮ್ಮದೇ ಹೊಲ, ಯಾಕೆ ನಮ್ಮ ಹಬ್ಬ ಬಂದು ನಂಗೆ ಕಳ್ಸ ಹೇಳ ನಿಂದೇ ಹೊಲ, ಅದು ಜಡ್ಜ್ ಸಾಹೇಬ್ ಹಿಡಿತಾರ. ಕನಸ್ನಾಗ ಮತ್ತೊಬ್ಬರಿಗೆ ಹೇಳೋ ಅದು ಅವನು ಫಲ ಅಂತ ಹೇಳೋ ಅಂತ ಹೇಳ ಅವಾಗ ನೀವು ಹೇಳಿದ್ರು. ಹೇಳಿದ್ದಾರೆ ಅಂದ್ರೆ ಎವಿಡೆನ್ಸ್ ಇದೆ, ಈಗ ಹೇಳೋದು ಇವ್ರಿಗೂ ಕಂಡಿಲ್ಲ ನೀವು ಸೊಪ್ಪಂದಾಗ ನೀವು ಹೇಳ್ಕತ್ತಾನ ಬಂದಾಗ ನಾನು ನಮ್ಮ ಸೊಪ್ಪಂದಾಗ ಬಂದು ನಮ್ಗೆ ಯಾರೋ ಒಬ್ರು ಬಂದು ಹೇಳಿದ್ರಪ್ಪ ನಾನೇ ಬ್ರಹ್ಮ ಅಂತ ಹೇಳಿ, ನೀವು ಗೋಳು ಹೋಗಕ್ಕೆ ನಾನು ನಾನು ಸೊಪ್ಪಂದಾಗ ಬಂದು ಹೇಳ ಅಂತ. ಈ ನನ್ನ ಸ್ಟೇಟ್ಮೆಂಟ್ ಕೋರ್ಟ್ನ ಸ್ಟ್ಯಾಂಡ್ ಆಗ್ತಾನೆ ಬಂದು ಹೇಳ ನಾನು ಯಾವ ಗಡ್ಡೆ ಅಂತ ಆದೇಶ ಯಾವ ಬಂದು ಹೇಳ ನಿಂದೇ ಬಾಯಿ ನಂದು ಅಲ್ಲ ಅಂತ. ದಾಖಲೊಳಗೆ ಅವನೇ ಗಡ್ಡೆ ಅಂತ ಇವನು ಸ್ಟೇಟ್ಮೆಂಟ್ ಏನಂತ ಅವನೇ ಬಂದು ಅವ್ನು ಹೇಳ್ಯಾನ ನಿಂದಂತ. ಇದ್ರೊಳಗೆ ಯಾರು ಹೇಳಬೇಕು ಸುಮಾನಾಖ್ಯಾನ ಹಾಗೆ ಅಜರಾಜರ ನೂರಾರು ಪ್ರಮಾಣಗಳಿಗೆ ವಿರುದ್ಧ ಆಗಿದೆ. ಆದ್ದರಿಂದ ಅದನ್ನು ನಾವು ಇಲ್ಲಿ ವಾದ ವೇದಿಕೆ ನೋಡ್ರಿ, ಇದ್ರೊಳಗೆ ಯಾರದು ಆಸ್ಪೆಕ್ಟ್ ನಿಮಗೆ ಭಕ್ತಿ ಅದ, ವಿಶ್ವಾಸ ಅದ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ದು ಅಧಿಕಾರ ಏನೂ ಇಲ್ಲ. ಇನ್ನೂ ಅವ್ರಲ್ಲಿ ಏನೋ ಅವ ಅಂತ ಕೇಳಿದ ಭಾವಿ ಅಂದರೆ ಈ ಮೊನ್ನೆ ಸ್ವಾಮಿಗಳು ಹೋದ್ರಲ್ಲ ಅವರು ಭಾವಿ ಅಂತ ಹೇಳ್ತಾರೆ. ಯಾವ ಹೇಳ್ತಾನ ಒಬ್ಬತ್ತು ಹೇಳ್ದ ಭಕ್ತ ಭಾವಿ, ಆಮೇಲೆ ಭೂತರಾಜ ಭಾವಿ ರುದ್ರ, ಇನ್ನೊಬ್ರು ಯಾರೋ ಭಾವಿ ಇಂದ್ರ ಗರುಡದೇವ, ಭಾವಿ ಗರುಡದೇವ, ಭಾವಿ ಗರುಡದೇವ ಸಾದಿ ಒಳಗೆಲ್ಲ ಹಿಂದೆ ಹಾಕ್ಯಾರ. ಇವು ಯಾವನೋ ಹೇಳ್ದ ಯಾವನೋ ಕೇಳ್ದ. ಹಾಗಾದ್ರೆ ಇವರಿಗೆ ಬ್ರಹ್ಮ ಕುಮಾರಿಗೆ ವ್ಯಕ್ತಿ ಫಲಕ್ಕೆ ಏನು ಹೇಳಿ ಬ್ರಹ್ಮ ಕುಮಾರ್ ಅವರು ಹೇಳ್ತಾರ ನಮ್ಮ ಮೋಟಗಳು ಯಾರೋ ಮಾತ ನಾವು ಬ್ರಹ್ಮನ ಅವತಾರ ಏನು ಸರಸ್ವತಿ ಅವತಾರ. ಇವ್ರಿಗೆ ಯಾರಿಗೆ ವ್ಯತ್ಯಾಸ ಮಧ್ವಾಚಾರ ಪರಂಪರಾದ ಒಪ್ಪೋತಿರೋಂಗಿಲ್ಲ. ಮಧ್ವಾಚಾರ್ಯ ಹೇಳ ಪರಂಪರಾದ ಮೌಲ್ಯವಾಗಿ ಬೇಕಿಲ್ಲ. ಸಿಂಹಾವ ಪೂಜಾ ಮಾಡ್ತೀರಿ, ನಮಸ್ಕಾರ ನಮ್ಮದು ಅದು. ಈ ವಿಷಯದೊಳಗೆ ಮಧ್ವಾಚಾರ ಪರಂಪರೆ ಮಧ್ವಾಚಾರ್ಯ ಹೇಳ ಇಲ್ಲ. ವಾದ ವೇದಿಕೆ ನಡೆದ ನಾನು ಹೇಳ್ತೀನಿ, ಶ್ರದ್ಧಾ ಭಕ್ತಿ ಅದ ಇಲ್ಲೋ ನಮಗೆ ಅದಕ್ಕೇನೋ ನಮ್ಮ ತಕರಾರೇ ಇಲ್ಲ. ಆಯಾ ಮಠ ಸಂಪ್ರದಾಯಗಳು ಏನು ಮಾಡ್ತಾರೆ. ನೀವು ಇನ್ನೊಬ್ಬರಿಗೆ ಅನಿಸೋದು ನೀವು ಒಪ್ಪದೇ ಅಂದ್ರೆ ಸಮಸ್ಯೆ ಹೋಗ್ತೀರಿ. ಅದರಿಂದ ಸ್ಟಾರ್ಟ್ ಆಗಿತ್ತು. ಅದರಿಂದ ಶುರುವಾಗಿದ್ದು, ಈಗ ಸ್ಟಾರ್ಟ್ ಆಗಿದ್ದೆ ಅದರಿಂದ. ಈಗ ಪ್ರತಿನಿತ್ಯ ಹೇಳ್ತಿರ್ತಾರೆ ಪರಲ್ಲ, ನಾವೇನಾದ್ರು ಇದು ಮಾಡ್ಕೊಳ್ತೀವಿ. ಅದೇನು ಹೇಳೋದಮ್ಮ, ನನ್ನ ಮುಂಬೈ ಮಂದಿ ಒಪ್ಪಾಗಿಲ್ಲ, ಉತ್ತರಾದಿಗರು ಒಪ್ಪಾಗಿಲ್ಲ ಅಂತ ಅವಶ್ಯಕ ಬಂತು. ನೀವು ನಿಮ್ಮ ಪಾಠ ಹೇಳ್ಕೊಂಡು ಕೂಡ ಈ ಹದಾರವನ್ನು ಜಗತ್ತೇ ಹೇಳ್ಕೊಂಡು ಹೊಂಟಾರ. ಚೈತನ್ಯ ಮಹಾಪ್ರಭು, ಕೃಷ್ಣ ಅವತಾರ, ಸಾಯಿಬಾಬಾ, ಭಾಗವತ ಒಳಗೆ ಹೇಳೋದಂತ ಹೇಳ್ತಾರೆ. ಅವ್ನು ಸಾಯಿಬಾಬಾ ದೇವರ ಅವತಾರ ಅಂತ ಹೇಳ್ತಾರೆ. ನಾವಿನ ದಿನ ಪಾಠ ಕಲ್ಪನೆ ಮಾಡ್ತೀವೋ ವಿಷಯ ಬಂದಾಗ ಹೇಳ್ತಿರ್ತೀವಿ. ಅದು ಹಂಗಲ್ಲ, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಉತ್ತರ ಸಾವು ಹಿಂಗಿದ್ದಾರೆ ಅಂತ ಬಾ ಶುರುವಾ. ದೀಪಾವಳಿ ಪೂಜೆ ನಡೆದಲ್ಲಿ ಆ ಜೀಸಸ್ ಕ್ರೈಸ್ತನ ಫೋಟೋ ಇಟ್ಟಾರೆ, ಇಟ್ಟ ಒಂದು ಆಹುತಿ ಹಾಕಿದ್ರು. ಎಲ್ಲೇ ಅದೇ ಅದು ಬಂದಿದ್ರಿ ವಿಡಿಯೋ ಚುಚ್ಚಾರ್ರಿ ಚರ್ಚ್ನಾಗ. ಅಂದ್ರೆ ಅದು ಹೋಮ್ ಮಾಡಿ ಹೌದು ಹ್ಞೂ ರೀ ಕ್ರಿಸ್ತಾಯ ಹೌದು. ಆದ್ರೆ ಅವ್ರ ಇದಕ್ಕೆ ಇಲ್ಲ, ಇಲ್ಲೇ ಇಲ್ಲಲ್ಲ ಅದೇನೇ ಹಿಂಗೆ ಹುಚ್ಚುಚ್ಚಾರಿ ಇವು ನಮ್ಮ ಕನ್ವರ್ಟ್ ಆಗಿರ್ತಾವ್ರಿ. ಇದಕ್ಕೆ ಅದಕ್ಕೆ ವ್ಯತ್ಯಾಸ ಏನು? ನಿಯೋ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ತಾರ, ನಿಮಗೆ ಅದಕ್ಕೆ ವ್ಯತ್ಯಾಸ ಒಂದು ಫೋಟೋ ಇಟ್ಟಾರ. ಆದ್ದರಿಂದ ಏನು ಮಾಡಬೇಕು, ಯಾವಾಗ ಮೂಲ ಪ್ರಮಾಣಗಳನ್ನು ನೋಡ್ತಾರೆ. ಮಧ್ಯಮತ ಏನದ ಪ್ರಮಾಣಿಕ ಶಬ್ದ. ಆದ್ದರಿಂದ ಸ್ವಪ್ನಬದ್ಧ ಅವನ ಆಖ್ಯಾನ ವಾದ ವೇದಿಕೆಯಲ್ಲಿ
ಪ್ರಮಾಣ ಅಂತ ಕೊಳ್ಳಿಕ್ಕಾಗಿ. ಯಾಕಂದ್ರೆ ಪ್ರಮಾಣ ಅಂದ್ರೆ ಈಗ ನಾವು ವಿಷ್ಣು ಸರ್ವೋತ್ತಮತ್ವ ಸಿದ್ಧ ಮಾಡಲಿಕ್ಕೆ ಮಧ್ವಾಚಾರ ಪ್ರಮಾಣ ಏನು ಹೇಳ್ತಾರೆ ಹೇಳಿ, ಅದ್ವೈತ ವಾದ ವೇದ ಪ್ರಮಾಣ, ಯುಕ್ತಿ ಪ್ರಮಾಣ, ವೇದ ಗೀತಾ ಏನ ನಮ್ಮ ಇವ್ರು ಹೇಳಾದ್ರೆ ನಮ್ಮ ಮಧ್ವಾಚಾರ ಭಾಷೆ ಹೇಳೋದು ಅದನ್ನ ಭಾಷೆ ನಿಮ್ಮ ಮನೆಯಾಗ ನೀವು ನೈವೇದ್ಯ ಮಾಡು ಇಂಥವ್ರು ಹೇಳೋದು ನಿಮ್ಮೊಳಗದು ವಾದ ವೇದಿಕೆ ನಡೆದಾಗ ಅಲ್ಲ ಅಂತ ಒಂದು ಅದ್ರ ಎಲ್ಲರದೇ ಪ್ರಮಾಣ ಮಧ್ವಾಚಾರ ಗ್ರಂಥಗಳೇ. ಈಗ ನಾವು ಎಲ್ಲರೂ ಬೇಡ, ಶ್ರೀಮದಾಚಾರ್ಯರು ಬೇಡ, ನಾವು ಹೋಗಿ ನಾವು ಅವ್ರು ಹೋಗ್ಬೇಡ. ವಾದರಾಜ ಹೇಳು, ಸ್ವಯಂ ವಾದರಾಜ ಹೇಳ ಹಂಗೆಲ್ಲ ಹೇಳ್ಕೊಂಡು ಆಚಾರ್ಯ ಹೇಳ್ಕೊಂಡ ತಾನಿ ವೇದ ವಚನೆ ಎಲ್ಲ ಗ್ರಂಥದಾಗ ಶ್ರೀಮದಾಚಾರ್ಯರ ಸಮವಾಗಿ ಪೂಜೆ ಮಾಡ್ತಾರಲ್ಲ. ಶ್ರೀಮದಾಚಾರ್ಯ ಎಲ್ಲ ಮಾಡಬೇಕು ಅಲ್ವಾ? ಎಷ್ಟು ತಾನು ಹೇಳಲ್ಲ ಇವರೇ ಕೇಳಿಲ್ಲ ಏಲ್ಲ ಮೋಹನಾರ್ಥವಾಗಿ ಗುಪ್ತ ಅವ್ರ ಗುಣಾಖ್ಯಾನ ಮಾಡ್ತಾರೆ. ಈ ತತ್ವ ಗುಪ್ತ ಮತ್ತು ಮುಂದೆ ಸ್ವಪ್ನದಾನ ಬಂದಾಗ ಕೇಳಿದ್ರು ಎಲ್ಲ ವಿರುದ್ಧವೇ. ಮತ್ತು ಮಧ್ವಾಚಾರ ಗುಪ್ತ ಕೇಳಿಲ್ಲ, ವಾಯುಜೀವತ್ವ ಸಿದ್ಧಾಂತ ಗುಪ್ತ ಇರ್ತದೆ, ಆಚಾರ್ಯ ಯಾಕೆ ಕೇಳಿದ್ರು? ಎಲ್ಲ ಇಷ್ಟು ಪ್ರಶ್ನೆಗಳು ಬರ್ತಾವಲ್ಲ, ನಮಗೇನೋ ತಕರಾರು ಅದರ ಗುರುಗಳಾದ ಮತ್ತು ನಮ್ಗೆ ಇನ್ನೊಬ್ಬರು ನಮಗಿಬ್ಬರು ವ್ಯವಸ್ಥೆಗಳಾಗ್ತಾರೆ ಗುರುಗಳು ಸಂತೋಷದ ನಮಗೆ. ಅದು ಜಿಜ್ಞಾಸ ಅಂದ್ರೆ ನಮಗೆ ತಕರಾರು ಇಲ್ಲ, ನಾವು ಹೆಂಗೆ ಒಪ್ಕೊಂಡು ಇಷ್ಟೇ ತಂದೆ. ಹಂಗೆ ಈ ಅಂಶತ್ವ ನಾವೇನು ಮಾಡಿದ ಜೀವ ಬ್ರಹ್ಮರು ಅತ್ಯಂತ ಅಭಿನ್ನರು ಅಂತ ಹೇಳಿ ಸಮಷ್ಟಿಯಲ್ಲಿ ವ್ಯಕ್ತಿ ಇತ್ಯಾಶಂಕಾ ನಿವೃತ್ತರ್ಥ ಮಾಹ ವೇದಾಧಿಪ. ನೋಡಿ ಇದು ಯಾಕೆ ಹೇಳ್ತು? ಸ್ವಯಂ ವೇದಾಧಿಪತಿ ಯಾರು? ಸ್ವಯಂ ವಾದರಾಜರು ಹೇಳಿದರು, ಸ್ವಯಂ ವೇದವ್ಯಾಸ ಹೇಳಿದರು. ಅತಯೇ ಓಪಮೇತ್ಯೇವ ಚಾನ್ಯಾಭಾಸ ವಿಶೇಷಿತ ಅತೇವ ಚ ಉಪಮಾ ಸೂರ್ಯಕಾರ್ಯವತ. ಅದರ ಸೂರ್ಯನ ಪ್ರತಿಬಿಂಬವು ಸೂರ್ಯನಿಂದ ಹೆಂಗೆ ಅತ್ಯಂತ ಹಾಗೆ ಭಗವಂತನ ಪ್ರತಿಬಿಂಬಭೂತರಾದ ಜೀವರಾಶಿಗಳು ಪರಮಾತ್ಮ ಭಿನ್ನರು. ಯದುಕ್ತಂ ತದಧೀನತ್ವಂ ಸರ್ವಾವಸ್ಥಾ ಸ್ವಶೇಷತಃ. ಜೀವಶ್ಚ ಸದಶತ್ವಂಚ ಚಿತ್ವಮಾತ್ರಂ ನ ಚಾಪರಂ. ಇನ್ನು ಈ ದೃಷ್ಟಾಂತದ ಯಾಕೆ ಕೊಟ್ಟನೆ ಕೇಳ್ತಾನ? ರುಕ್ತಂ ತದಧೀನತ್ವಂ ಸರ್ವಾವಸ್ಥಾ ಸ್ವಶೇಷ. ಎಲ್ಲ ಅವಸ್ಥೆಯಲ್ಲಿಯೂ ಭಗವಂತನ ಅಧೀನ ಆಗ್ಯಾನ ಜೀವ. ಎಲ್ಲ ಅವಸ್ಥಾ ಅಂದರು ಸ್ವಪ್ನಾವಸ್ಥಾ, ಜಾಗೃತಾವಸ್ಥಾ, ಸುಷುಪ್ತ್ಯವಸ್ಥೆ, ಮೂರು ಅವಸ್ಥಾದೊಳಗೆ ಇಲ್ಲ ಇದಾಗಿದೆ. ಸ್ವಪ್ನ ಮತ್ತು ಜಾಗೃತ ಅವಸ್ಥಾ ಇರುತ್ತೆ, ಅಜ್ಞಾವಸ್ಥಾ ಒಳಗಿರೋದು ಅವ ಒಂದಾಗಿರ್ತಾನೆ. ಎಲ್ಲ ಅವಸ್ಥಾ ಒಳಗೆ ಜೀವಸ್ಥ ಸದಸ್ಯತ್ವ ಅಂತ. ಮತ್ತು ನೀವು ಜೀವ ಚೈತನ್ಯ ನಮ್ಮ ಅನುಮಾನ ಹೆಂಗಂದ್ರೆ, ನಿಮ್ಮ ಅನುಮಾನ ಒಳಗೆ ಏನದು? ಚೇತನತ್ವ. ಚೇತನತ್ವ ಇದ್ದ ಕ್ಷಣವೇನೆ ಸ್ವಲ್ಪ ಸಾದೃಶ್ಯದ ಹೊರತು ಒಂದಾಗ ನಾವು ಹೊರಗೆ ತಿರುಗಾಡ್ತಕ್ಕಂಥ ನಾಯಕತೆಗಳು ಒಂದೇ ಅದರೊಳಗೆ ಚೇತನತ್ವ ಅಷ್ಟೇ. ಒಂದೇ ಅಂದ್ರೆ ಸದೃಶ್ಯ. ಚೇತನತ್ವದೊಳಗೆ ಸಾದೃಶ್ಯ. ಈ ಸ್ವಾಮಿಗಳು ನಾವು ಸದಸ್ಯ, ಅವರು ಮಾತೃ ನಾವು, ಅವರು ಬ್ರಾಹ್ಮಣರು ನಾವು. ಈ ಬಾಬತ್ತೊಳಗೆ ಆದ್ರೆ ವಿಕಿ ಬಾಬತ್ತೊಳಗೆ ಅಜಗಜ ಅಂತ. ಹಂಗ ಜೀವಸ್ಯ ಸದಸ್ಯತ್ವಂಚ ಚಿತ್ವ ಮಾತ್ರ ಚಾಪರ. ನೋಡಿ ಭಗವದ್ಗೀತೆಯನ್ನು ಶ್ಲೋಕ ನೀವು ನೆನಪು ಮಾಡ್ಕೊಡ್ತೀವಿ. ನೆನಪು ಏನು
ಇವರು ಮಮ ಸಾಧರ್ಮ್ಯಮಾಗತ ಇವಂ ಧರ್ಮಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತ. ನಾ ಹೇಳಿದ ಈ ತತ್ವವನ್ನು ಆಶ್ರಯಿಸಿಕೊಂಡು ಇವರೆಲ್ಲರೂ ನನ್ನ ಸಾಧರ್ಮ್ಯವನ್ನು ಪಡೆದರು, ನನ್ನ ಸಮಾನತೆಯನ್ನು ಪಡೆದರು. ಇಮಂ ಧರ್ಮಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತ. ನಾನು ಈ ಹೇಳಿದ ಕರ್ಮಯೋಗ ಜ್ಞಾನಯೋಗಾದಿಗಳನ್ನು ಚೆನ್ನಾಗಿ ಉಪಾಸನ ಮಾಡಿ ನನ್ನ ಸಾಧರ್ಮ್ಯ ಬಂತು, ನನ್ನ ಸಮಾನ ಆದರು ಅಂತ. ಸಮಾನ ಏನಾದ್ರಪ್ಪ ಕೃಷ್ಣ ಅಂತ ಕೇಳಿ ಮುಂದಿನ ಕೇಳಿಸಿ ಸರ್ಗೆ ಏನೋಪಜಾಯಂತೆ ಈ ಬಾಬತ್ನಾಗ ಅಷ್ಟೇ. ನಾನು ಸೃಷ್ಟಿ ವೇಳೆಯಾಗ ನಾನು ಹುಟ್ಟಂಗಿಲ್ಲ, ಪಡೆದಾಗ ಸಾಯಂಗಿಲ್ಲ. ಈ ಹಂಗೆ ನೀವು ಮುಕ್ತರಾದ ಮೇಲೆ ಸೃಷ್ಟಿ ಒಳಗೆ ಹುಟ್ಟಂಗಿಲ್ಲ, ಇಷ್ಟೇ. ಈ ವಿಷಯಕ್ಕೆ ಸಾಮ್ಯ, ಎಲ್ಲ ವಿಷಯಕ್ಕೆ ಸಾಮ್ಯ ಅಲ್ಲ ಏನು. ಸರ್ಗೇಪಿ ಹಂಗೆ ಇಲ್ಲಿಯೂ ಕೂಡ ಜೀವಸ್ಯ ಸದಸ್ಯತ್ವಂಚ ಚಿತ್ತ ಮಾತ್ರ ನಶಾಪರಂ, ಚೈತನ್ಯ ಮಾತ್ರ ಹೊತ್ತು ಸ್ವಾತಂತ್ರ್ಯಾದಿ ಗುಣಗಳಿಗೆ ಸಮ ಆಗಿದೆ. ತಾವನ್ ಮಾತ್ರೇ ನಶಾಭಾಸು ರೂಪಮೇಶಾಂ ಚಿದಾತ್ಮನ. ತಾವನ್ ಮಾತ್ರೇ ರೂಪಮೇಶಾಂ ಚಿದಾತ್ಮನ ನಾತಿ ಸಾಮ್ಯಂ ನಿದರ್ಶನೆ. ನಾಳೆ ಪಾಠದ ಸತ್ಯನಾರಾಯಣ ನೆಮ್ಮದಿದಾಗ 12 ಬರ್ತೀವಿ. ನಂಗೆ ಗೊತ್ತ ಎಲ್ಲರೂ ಮುಂಜಾನೆ ಹೋಗಂಗಿಲ್ಲ. ನಾನು ಇದೇನು ಮಾಡಿದ್ರೆ ಇಷ್ಟು ಪಾಠ ಹೋದ್ರಿ ನಾಳೆ ಬರ್ರಿ, 20 ಮುಂಜಾನೆ ಪಾಠ ಅದೇ 7